ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮ್ ಹಿಸ್ಟ್ರಿ ಇತಿಹಾಸ ವಿಭಾಗದ ಘಟಕ 2ರ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಇದ್ದೀವಿ. ಅದೇ ಲಾರ್ಡ್ ವೆಲ್ಲೆಸ್ಲಿ ಅವರ ಬಗ್ಗೆ. ಇವರ ಕುರಿತು ಲಾರ್ಡ್ ವೆಲ್ಲೆಸ್ಲಿ ಮತ್ತು ಸಹಾಯಕ ಒಪ್ಪಂದ ವ್ಯವಸ್ಥೆಯನ್ನ ವಿವರಿಸಿ ಅಂತ ಕೂಡ ಕೇಳಬಹುದು ಪ್ರಶ್ನೆಯನ್ನ, ಅಥವಾ ಸಹಾಯಕ ಒಪ್ಪಂದ ಪದ್ಧತಿಯನ್ನ ವಿವರಿಸಿ ಅಂತ ಕೂಡ 10 ಮಾರ್ಕ್ಸ್ಗೆ ಕೇಳಬಹುದು. ಈ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಬರಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದು. ಅದೇ ರೀತಿ ಎಕ್ಸಾಮ್ ನಲ್ಲಿ ಬರೀರಿ. ಅದೇ ರೀತಿ ಸ್ನೇಹಿತರೆ, ನೀವು ವಿಡಿಯೋ ನೋಡಿದ ಕೂಡಲೇ ಒಂದು ಲೈಕ್ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ನೀವು ಮಾಡುವಂತಹ ಒಂದು ಲೈಕ್ ಮತ್ತು ಕಮೆಂಟ್ ನಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಉತ್ಸಾಹ ಆಗುತ್ತೆ ಅಂತ ಹೇಳ್ತಾ, ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಪ್ರಶ್ನೆ ಬರೋದು ಲಾರ್ಡ್ ವೆಲ್ಲೆಸ್ಲಿ ಅವರ ಸಹಾಯಕ ಒಪ್ಪಂದ ಪದ್ಧತಿಯನ್ನ ಅಥವಾ ವ್ಯವಸ್ಥೆಯನ್ನ ವಿವರಿಸಿ ಅಂತ. ಅದಕ್ಕೆ ಪೀಠಿಕೆಯಾಗಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಅತ್ಯಂತ ವೇಗವಾಗಿ ವಿಸ್ತರಿಸಿದ ಕೀರ್ತಿ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಅವರಿಗೆ ಸಲ್ಲುತ್ತದೆ. 1798ರಲ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ ಇವರು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸಾರ್ವಭೌಮ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಲು ಒಂದು ಕಠಿಣ ರಾಜಕೀಯ ತಂತ್ರವನ್ನ ಜಾರಿಗೆ ತಂದರು. ಅದೇ ಸಹಾಯಕ ಒಪ್ಪಂದ. ಈ ಒಪ್ಪಂದದ ಮೂಲಕ ಬ್ರಿಟಿಷರು ನೇರ ಯುದ್ಧವಿಲ್ಲದೆ ಭಾರತೀಯರ ರಾಜ್ಯಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಇಷ್ಟು ನಾವು ಪೀಠಿಕೆಯನ್ನ ಬರಿಬೇಕಾಗತ್ತೆ. ಇದೇ ಮೊದಲನೇ ಪಾಯಿಂಟ್. ಅಂದ್ರೆ ಮೊದಲನೇ ಪಾಯಿಂಟ್ ಪೀಠಿಕೆ ಆಗಿರೋದ್ರಿಂದ ಈ ಒಂದು ಮೊದಲನೇ ಪಾಯಿಂಟ್ಗೆ ನಾವು ಇಷ್ಟು ಅಂಶವನ್ನ ಬರೆದ್ರೆ ಹೆಚ್ಚು ಆಕರ್ಷಕವಾಗಿರುತ್ತೆ ಉತ್ತರ. ಇನ್ನು ಎರಡನೇದಾಗಿ ನಾವು ಪಾಯಿಂಟ್ ಹಾಕೋದು ಸಹಾಯಕ ಒಪ್ಪಂದ ಅರ್ಥ ಮತ್ತು ಮುಖ್ಯ ನಿಯಮಗಳು ಅಂತ. ಅದಂದ್ರೆ ಏನು ಅಂದ್ರೆ, ಸಹಾಯಕ ಒಪ್ಪಂದವೆಂದರೆ ಭಾರತೀಯ ದೇಶೀಯ ರಾಜರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಮಾಡಿಕೊಳ್ಳುತ್ತಿದ್ದ ಒಂದು ರಾಜಕೀಯ ಒಪ್ಪಂದ. ಈ ಒಪ್ಪಂದಕ್ಕೆ ಸಹಿ ಹಾಕಿದ ರಾಜರು ತಮ್ಮ ಸಾರ್ವಭೌಮತೆಯನ್ನ ಕಳೆದುಕೊಂಡು ಬ್ರಿಟಿಷರ ರಕ್ಷಣೆಗೆ ಒಳಪಡಬೇಕಾಗಿತ್ತು. ಇದು ಈ ಒಂದು ಒಪ್ಪಂದದ ಅರ್ಥ. ಇನ್ನು ಈ ಒಂದು ಒಪ್ಪಂದದ ಪ್ರಮುಖ ನಿಯಮಗಳು ಯಾವುದು ಅನ್ನೋದನ್ನ 3ನೇ ಪಾಯಿಂಟ್ ನಾವು ಹಾಕಬೇಕಾಗುತ್ತೆ. ಅದನ್ನ 3ನೇ ಪಾಯಿಂಟ್. ಇದರಲ್ಲಿ ಮೊದಲನೇ ಒಂದು ನಿಯಮ ಬ್ರಿಟಿಷ್ ಸೈನ್ಯದ ಬಳಕೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದ ರಾಜರು ತಮ್ಮ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯದ ಒಂದು ತುಂಡನ್ನು ಕಾಯ್ದುಕೊಳ್ಳಬೇಕು. ಈ ಸೈನ್ಯದ ವೆಚ್ಚವನ್ನು ಆಯಾ ರಾಜರೇ ಭರಿಸಬೇಕು. ಇದು ಮೊದಲನೇ ಒಂದು ನಿಯಮ. ಸಹಾಯಕ ಒಪ್ಪಂದ ಪದ್ಧತಿಯನ್ನ ಒಪ್ಪಿಕೊಳ್ಳುವ ರಾಜರಿಗೆ ಇರುವಂತಹ ಮೊದಲನೇ ನಿಯಮ. ಎರಡನೇ ನಿಯಮ ಅಂದ್ರೆ ಸೈನ್ಯದ ವೆಚ್ಚ ಅಥವಾ ಪ್ರದೇಶ ಬಿಟ್ಟುಕೊಡುವುದು. ಸೈನ್ಯದ ನಿರ್ವಹಣೆಗೆ ಬೇಕಾದ ಹಣವನ್ನು ನಗದು ರೂಪದಲ್ಲಿ ನೀಡಬೇಕು ಅಥವಾ ಅದಕ್ಕೆ ಸಮನಾದ ಆದಾಯವಿರುವ ಭೂಪ್ರದೇಶವನ್ನ ಬ್ರಿಟಿಷರಿಗೆ ಕೊಡಬೇಕು. ಇದು ಎರಡನೇ ಒಂದು ನಿಯಮ. 3ನೇ ನಿಯಮ ಬ್ರಿಟಿಷ್ ರೆಸಿಡೆಂಟ್ ನೇಮಕ. ಭಾರತೀಯ ರಾಜರ ದರ್ಬಾರಿನಲ್ಲಿ ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ರೆಸಿಡೆಂಟ್ ಒಬ್ಬರು ಇರುತ್ತಾರೆ. ರಾಜ್ಯದ ಆಡಳಿತ ಮತ್ತು ವಿದೇಶಾಂಗ ನೀತಿಯಲ್ಲಿ ಇವರ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯಬೇಕಿತ್ತು. ಇದು 3ನೇ ನಿಯಮ. ಯಾರು ಸಹಾಯಕ ಪದ್ಧತಿಯನ್ನ ಒಪ್ಪಿಕೊಳ್ತಾರಲ್ಲ ಅಂತಹ ರಾಜರು. ಇನ್ನು 4ನೇ ನಿಯಮ ವಿದೇಶಾಂಗ ನೀತಿಯ ಮೇಲ್ವಿಚಾರಣೆ. ಒಪ್ಪಂದ ಮಾಡಿಕೊಂಡ ರಾಜರು ಬ್ರಿಟಿಷರ ಪೂರ್ಣಾನುಮತಿ ಇಲ್ಲದೆ ಯಾವುದೇ ವಿದೇಶಿ ರಾಜರೊಂದಿಗೆ ಅಥವಾ ಇತರೆ ಭಾರತೀಯ ರಾಜ್ಯಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನ ಅಥವಾ ಯುದ್ಧ ಸಂಧಿಗಳನ್ನು ಮಾಡಿಕೊಳ್ಳುವಂತಿರಲಿಲ್ಲ. ಇದು 4ನೇ ನಿಯಮ. ಇನ್ನು 5ನೇ ನಿಯಮ ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ರಾಜರು ತಮ್ಮ ಸೇವೆಯಲ್ಲಿ ಬೇರೆ ಯಾವುದೇ ಯುರೋಪಿನ ಅಂದ್ರೆ ಫ್ರೆಂಚ್, ಡಚ್ ಇತ್ಯಾದಿ ಅಧಿಕಾರಿಗಳಿಗೆ ಅಥವಾ ಸೈನಿಕರಿಗೆ ಉದ್ಯೋಗ ನೀಡುವಂತಿಲ್ಲ. 6ನೇ ನಿಯಮ ಬ್ರಿಟಿಷರ ರಕ್ಷಣೆ. ಪ್ರತಿಯಾಗಿ ಕಂಪನಿಯು ಆ ರಾಜನಿಗೆ ಯಾವುದೇ ಬಾಹ್ಯ ಶತ್ರುಗಳ ದಾಳಿಯಿಂದ ಅಥವಾ ಆಂತರಿಕ ದಂಗೆಗಳಿಂದ ಸಂಪೂರ್ಣ ರಕ್ಷಣೆ ನೀಡುವುದಾಗಿ ಭರವಸೆ ನೀಡಿತು. ಈ 6 ನಿಯಮಗಳನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಹಾಯಕ ಒಪ್ಪಂದ ಪ್ರಕಾರ ಲಾರ್ಡ್ ವೆಲ್ಲೆಸ್ಲಿ ಅವರು ಭಾರತೀಯ ರಾಜರ ಮೇಲೆ ಹೇರಿದ್ರು. ಹಾಗಿದ್ರೆ ಇದು 4ನೇ ಪಾಯಿಂಟ್. ಒಪ್ಪಂದವನ್ನ ಜಾರಿಗೆ ತಂದ ವಿಧಾನ ಯಾವ ರೀತಿ ಇತ್ತು ಅನ್ನೋದನ್ನ. ವೆಲ್ಲೆಸ್ಲಿ ಅವರು ಈ ಒಪ್ಪಂದವನ್ನ ಜಾರಿಗೆ ತರಲು 2 ಮುಖ್ಯ ಮಾರ್ಗಗಳನ್ನ ಅನುಸರಿಸಿದ್ರು. ಮೊದಲನೇ ಒಂದು ವಿಧಾನ ಅಂದ್ರೆ ಸ್ವಯಂ ಪ್ರೇರಿತ ಒಪ್ಪಂದ. ದುರ್ಬಲರಾದ ಅಥವಾ ಆಂತರಿಕ ಕಲಹಗಳಿಂದ ಬಳಲುತ್ತಿದ್ದ ರಾಜರಿಗೆ ರಕ್ಷಣೆಯ ಆಮಿಷ ಒಡ್ಡಿ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ಳುವುದು. ಇನ್ನು ಎರಡನೇದಾಗಿ ಬಲವಂತದ ನೀತಿ. ಒಪ್ಪಂದ ಮಾಡಿಕೊಳ್ಳಲು ನಿರಾಕರಿಸಿದ ಅಥವಾ ವಿರೋಧಿಸಿದ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಸೋಲಿಸಿ ನಂತರ ಬಲವಂತವಾಗಿ ಈ ಒಪ್ಪಂದವನ್ನ ಹೇರ್ತಾ ಇದ್ರು. ಈ 2 ಪದ್ಧತಿಗಳನ್ನ ಅನುಸರಿಸಿದ್ರು. ಇನ್ನು 5ನೇ ಪಾಯಿಂಟ್ ಸಹಾಯಕ ಒಪ್ಪಂದಕ್ಕೆ ಒಳಪಟ್ಟ ಪ್ರಮುಖ ರಾಜ್ಯಗಳು.
ಈ ಒಂದು ಒಪ್ಪಂದವನ್ನು ಒಪ್ಪಿಕೊಂಡಂತಹ ಒಂದು ರಾಜ್ಯಗಳ ಹೆಸರುಗಳು ಹೈದರಾಬಾದ್ನ ನಿಜಾಮನು ಈ ಒಪ್ಪಂದಕ್ಕೆ ಮೊದಲು ಸಹಿ ಹಾಕಿದನು. ನಂತರದ ದಿನಗಳಲ್ಲಿ ಮೈಸೂರು, ತಾಂಜಾವೂರು, ಅವಧ್, ಪೇಶ್ವೆ ಮರಾಠರು ಅಂದ್ರೆ ಬಾಸಿನ್ ಒಪ್ಪಂದದ ಮೂಲಕ ಸಿಂಧಿಯಾ ಮತ್ತು ಭೋಸ್ಲೆ ಮುಂತಾದ ಪ್ರಮುಖ ರಾಜ್ಯಗಳು ಈ ಒಪ್ಪಂದಕ್ಕೆ ಬಲಿಯಾದವು. ಇಂದಿಷ್ಟು ರಾಜ್ಯಗಳು ಈ ಸಹಾಯಕ ಒಪ್ಪಂದ ಪದ್ಧತಿಗೆ ಒಳಪಟ್ಟಿದ್ವು ಅಂತ ಹೇಳ್ಬೋದು. ಹಾಗಿದ್ರೆ ಸಹಾಯಕ ಒಪ್ಪಂದದ ಪರಿಣಾಮಗಳೇನಾಗಿದ್ವು, ಈ ಒಂದು ವ್ಯವಸ್ಥೆಯ ಪರಿಣಾಮಗಳು ಯಾವ ರೀತಿ ಇದ್ವು ಅನ್ನೋದನ್ನ ನೋಡೋಣ. ಈಗ ಮೊದಲನೇದಾಗಿ ಬ್ರಿಟಿಷರಿಗೆ ಆದ ಲಾಭಗಳು. ಅದರಲ್ಲಿ ಮೊದಲನೇದು ಸಾಮ್ರಾಜ್ಯದ ವಿಸ್ತರಣೆ. ಯಾವುದೇ ನೇರ ಯುದ್ಧವಿಲ್ಲದೆ ಭಾರತೀಯರ ಪ್ರಮುಖ ರಾಜ್ಯಗಳನ್ನ ಬ್ರಿಟಿಷರು ರಾಜಕೀಯ ನಿಯಂತ್ರಣಕ್ಕೆ ಬಂದವು. ಎರಡನೇದು ಸೈನ್ಯದ ನಿರ್ವಹಣೆ. ಭಾರತೀಯ ರಾಜರ ಧನ ಸಹಾಯದಿಂದಲೇ ಬ್ರಿಟಿಷರು ಭಾರತದಲ್ಲಿ ಬೃಹತ್ ಸೈನ್ಯವನ್ನ ನಿರ್ವಹಿಸಿದರು ಮತ್ತು ಬಲಪಡಿಸಿಕೊಂಡರು. ಮೂರನೇ ಒಂದು ಲಾಭ ಏನಂದ್ರೆ ಫ್ರೆಂಚ್ ಪ್ರಭಾವದ ಅಂತ್ಯ. ಭಾರತೀಯ ದರ್ಬಾರಿನಲ್ಲಿದ್ದ ಫ್ರೆಂಚ್ ಅಧಿಕಾರಿಗಳನ್ನು ಹೊರಹಾಕುವ ಮೂಲಕ ಬ್ರಿಟಿಷರು ತಮ್ಮ ಏಕೈಕ ಯುರೋಪಿನ ಪ್ರತಿಸ್ಪರ್ಧಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದರು. ನಾಲ್ಕನೇ ಒಂದು ಉಪಯೋಗ ಏನಂದ್ರೆ ಲಾಭ ಏನಂದ್ರೆ ಅವರಿಗೆ ಮಹತ್ವದ ಪ್ರದೇಶಗಳ ಪ್ರಾಪ್ತಿ ಆಯ್ತು. ಅವರಿಗೆ ಸೈನ್ಯದ ವೆಚ್ಚಕ್ಕಾಗಿ ರಾಜರು ಬಿಟ್ಟು ಕೊಟ್ಟ ಪ್ರದೇಶಗಳು, ಉದಾಹರಣೆಗೆ ಅವಧ್, ಹೈದರಾಬಾದ್ನ ಕೆಲವು ಭಾಗಗಳು ಬ್ರಿಟಿಷರ ಸಾಮ್ರಾಜ್ಯದ ವಿಸ್ತರಣೆಯನ್ನ ಹೆಚ್ಚಿಸಿದವು. ಇದಿಷ್ಟು ಅವರಿಗೆ ಒಂದು ಲಾಭ ಅಂತ ಹೇಳಬಹುದು. ಹಾಗಿದ್ರೆ ಭಾರತೀಯ ರಾಜರಿಗೆ ಆದ ನಷ್ಟಗಳು. ಈ ಮೇಲಿನ 4 ತಿಳಿಸಿದ ಅಂಶಗಳು ಬ್ರಿಟಿಷರಿಗೆ ಆದ ಲಾಭಗಳು. ಇದೇ ರೀತಿ ಭಾರತೀಯ ರಾಜರಿಗೆ ಯಾವ ರೀತಿ ನಷ್ಟ ಆಯಿತು ಅನ್ನೋದನ್ನ ನೋಡೋಣ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮೂಲಕ. ಮೊದಲನೇದಾಗಿ ಸ್ವಾತಂತ್ರ್ಯ ನಷ್ಟ. ರಾಜರು ತಮ್ಮ ಸಂಪೂರ್ಣ ಸಾರ್ವಭೌಮತೆಯನ್ನು ಕಳೆದುಕೊಂಡು ಬ್ರಿಟಿಷರ ಕಮಾಂಡಿಗೆ ಒಳಪಟ್ಟ ಕೇವಲ ಕಾರುಬಾರುಬದ್ಧ ವ್ಯವಸ್ಥರಾದರು. ಎರಡನೇದಾಗಿ ಆರ್ಥಿಕ ದಿವಾಳಿತನ. ಬ್ರಿಟಿಷ್ ಸೈನ್ಯದ ಭಾರಿ ವೆಚ್ಚವನ್ನು ಭರಿಸಲಾರದೆ ರಾಜರು ಆರ್ಥಿಕವಾಗಿ ನೊಂದರು ಮತ್ತು ಪ್ರಜೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನ ಹೇರಬೇಕಾಯಿತು. ಮೂರನೇದಾಗಿ ಆಡಳಿತ ವ್ಯವಸ್ಥೆಯ ಕುಸಿತ. ರಾಜರು ಜವಾಬ್ದಾರಿಯನ್ನು ಮರೆತು ಭೋಗ ವಿಲಾಸಗಳಲ್ಲಿ ಮುಳುಗಿದ್ದರಿಂದ ಆಡಳಿತ ವ್ಯವಸ್ಥೆಯು ಸಂಪೂರ್ಣವಾಗಿ ಕುಸಿದು ಹೋಯಿತು. ಇದು 3 ಭಾರತೀಯ ರಾಜರಿಗೆ ಆದಂತಹ ನಷ್ಟಗಳು. ಇನ್ನೂ ಸಾಕಷ್ಟು ಇವೆ. ಹಾಗಿದ್ರೆ ಅದರಲ್ಲಿ ಮೇನ್ ಆಗಿ 3ನ್ನ ನಾನು ಕೊಟ್ಟಿದ್ದೀನಿ. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಕೊನೆಯದಾಗಿ ಸಮಾರೋಪ. ಇದಕ್ಕೆ ಸಮಾರೋಪ ಸಾರಾಂಶವಾಗಿ ಹೇಳುವುದಾದರೆ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಒಪ್ಪಂದ ಎಂಬುದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸಲು ಬಳಸಿದ ಒಂದು ಅತ್ಯಂತ ಕುಟಿಲ ಮತ್ತು ಶಕ್ತಿಶಾಲಿ ರಾಜಕೀಯ ಅಸ್ತ್ರವಾಗಿತ್ತು. ಇದು ಭಾರತೀಯ ರಾಜರನ್ನು ಬ್ರಿಟಿಷರ ಕೈಗೊಂಬೆಗಳನ್ನಾಗಿ ಮಾಡಿತು. ನೇರವಾಗಿ ಯುದ್ಧ ಮಾಡದೆ ಶತ್ರುಗಳ ಖರ್ಚಿನಲ್ಲಿ ಶತ್ರುಗಳನ್ನು ಹತ್ತಿಕ್ಕುವ ಈ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಧಿಪತ್ಯವನ್ನ ಅಂತಿಮಗೊಳಿಸಿತು ಮತ್ತು ಭಾರತದ ಸ್ವಾತಂತ್ರ್ಯವನ್ನು ಹಂತ ಹಂತವಾಗಿ ಕಸಿದುಕೊಳ್ಳುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿತು. ಸ್ನೇಹಿತರೆ, ಇದಿಷ್ಟು ನಾನು ಇದರಲ್ಲಿ ಹೇಳಿರೋದು ಲಾರ್ಡ್ ವೆಲ್ಲೆಸ್ಲಿ ಅವರ ಸಹಾಯಕ ಒಪ್ಪಂದ ಪದ್ಧತಿಯ ಕುರಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಮತ್ತು ಮರಿಬೇಡಿ ಒಂದು ಲೈಕ್ ಮತ್ತು ಒಂದು ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.